ಹೇಳಿಕೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿದೆ. ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ವಿಚಾರ, ನವೆಂಬರ್ ಕ್ರಾಂತಿ ಏನಿದೆ ಅದರ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ರಾಜ್ಯಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟ, ಅದು ಸಚಿವ ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬರ್ತಾ ಇದ್ದಾರೆ. ಒಂದ್ ಕಡೆ ನವೆಂಬರ್ ಕ್ರಾಂತಿಯ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತ ನವೆಂಬರ್ನಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಡಿಸಿಎಂ ಮುಸುಕಿನ ಗುದ್ದಾಟಕ್ಕೆ ರಾಹುಲ್ ಗಾಂಧಿ ಅವರು ಬ್ರೇಕ್ ಹಾಕ್ತಾರಾ? ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡ್ತಾರಾ? ಸಿಎಂ ಪಟ್ಟದ ವಿಚಾರಕ್ಕೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕೆಲ ಶಾಸಕರು, ಸಚಿವರು. ಹೈಕಮಾಂಡ್ ವಾರ್ನ್ ಮಾಡಿದೆ, ಆದರೂ ಕೂಡ ಟಾಕ್ ವಾರ್ ಕಡಿಮೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಡೆಯ ಗೊಂದಲಗಳಿಗೆ ರಾಹುಲ್ ಎಂಟ್ರಿಯಿಂದ ಬ್ರೇಕ್ ಬೀಳುತ್ತಾ? ನವೆಂಬರ್ 20ರಂದು ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಇದೆ, ಆ ಕಾರಣಕ್ಕಾಗಿ ಬರ್ತಾ ಇದ್ದಾರೆ. ಬಂದಂತ ಸಂದರ್ಭದಲ್ಲಿ ಈ ಮುಸುಕಿನ ಗುದ್ದಾಟ ಏನ್ ನಡೀತಾ ಇದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ಒಂದು ಕಡೆ ನಾಯಕತ್ವದ ಬದಲಾವಣೆಯ ವಿಚಾರವಾಗಿರ್ಬೋದು ಅಥವಾ ಸಂಪುಟ ಪುನರ್ರಚನೆಯ ವಿಚಾರ ಆಗಿರ್ಬೋದು, ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡುವಂತಹ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರದು ಅಂತ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅದು ಕಡಿಮೆ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಸಿಎಂ ಡಿಸಿಎಂ ನಡುವೆ ಏನು ಮುಸುಕಿನ ಗುದ್ದಾಟ ನಡೀತಾ ಇದೆ, ಅದಕ್ಕೆ ಬ್ರೇಕ್ ಹಾಕ್ತಾರ ರಾಹುಲ್ ಗಾಂಧಿ ಅವರು? 20ನೇ ತಾರೀಕು ಬರ್ತಾ ಇದ್ದಾರೆ. ಒಂದು ಕಡೆ ನವೆಂಬರ್ ಕ್ರಾಂತಿ ಆಗತ್ತೆ ಆಗಲ್ಲ ಅನ್ನುವಂಥ ಗೊಂದಲಗಳು, ಇದರ ನಡುವೆ ರಾಹುಲ್ ಗಾಂಧಿ ಅವರ ಎಂಟ್ರಿ. ಎಸ್ ಪ್ರಭು, ಏನು ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಕೇಳಿಬರುವಂತದ್ದು ನವೆಂಬರ್ ಕ್ರಾಂತಿಯ ಸದ್ದು. ಸಾಕಷ್ಟು ಸಿಎಂ ಮತ್ತು ಡಿಸಿಎಂ ನಡುವೆ ಈ ಒಂದು ಪಟ್ಟದ ಫೈಟ್ ನಡೀತಾ ಇರುವಂತದ್ದು. ಶಾಸಕರು ಸಚಿವರು ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಅವಧಿ ಪೂರೈಸಬೇಕನ್ನೋದು ಒಂದ್ ಕಡೆ, ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಬಾರಿ ಸಿಎಂ ಆಗಬೇಕು, ಅದರಲ್ಲೂ ಕೂಡ ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅನ್ನುವಂತ ಕೂಗನ್ನ ಶಾಸಕರು ಹೇಳ್ತಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಬಹಳಷ್ಟು ತಾರಕಕ್ಕೆ ಇರ್ತಾ ಇದೆ, ಕೈ ಪಡೆಯಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಸಾಕಷ್ಟು ಬಾರಿ ಒಂದು ಆದೇಶಗಳನ್ನ ಮಾಡಿದೆ. ಯಾರು ಕೂಡ ಮಾತಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಶಾಸಕರು ಸಚಿವರು ಕೇಳ್ತಿಲ್ಲ. ಹೀಗಾಗಿ ನವೆಂಬರ್ 20ಕ್ಕೆ ಏನು ರಾಜ್ಯಕ್ಕೆ ಆಗಮಿಸುತ್ತಿರುವಂತ ರಾಹುಲ್ ಗಾಂಧಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಕೆಲಸವನ್ನ ಮಾಡ್ತಾರಾ? ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಜೊತೆಗೆ ಏನು ಸಿಎಂ ಮತ್ತು ಡಿಸಿಎಂ ನಡೆದಿರುವಂತಹ ಮುಸುಕಿನ ಗುದ್ದಾಟ, ಕೆಪಿಸಿಸಿಯ ಒಂದು ಅಧ್ಯಕ್ಷರ ಬದಲಾವಣೆ ವಿಚಾರ, ಸಚಿವ ಸಂಪುಟ ವಿಚಾರನ, ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರ ಅನ್ನುವಂತ ಪ್ರಶ್ನೆ ಮೂಡ್ತಿರುವಂತದ್ದು. ನವೆಂಬರ್ 20ಕ್ಕೆ ಏನು ಕಾಂಗ್ರೆಸ್ನ ಅಂದ್ರೆ ಗಾಂಧಿಯವರ ಒಂದು 100 ವರ್ಷಾಚರಣೆ ಕಾರ್ಯಕ್ರಮ ಇರೋದ್ರಿಂದ 100 ಕಾಂಗ್ರೆಸ್ ಭವನಗಳ ಕಟ್ಟಡ ಒಂದು ಉದ್ಘಾಟನೆಗೆ, ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂತಹ ಎಲ್ಲ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕಬೇಕು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತಹ ಕುರ್ಚಿ ಫೈಟ್ಗೂ ಒಂದಿಷ್ಟು ಬ್ರೇಕ್ ಹಾಕ್ತಾರ ಅನ್ನೋದನ್ನ ಕಾದೊಡಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.